ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರುಚಿತಾ ಪುನೀತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾವಾಗೇ ಹೊರಗಡೆ ಹೋಗಬೇಕಾದ್ರೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಯಾವಾಗಲೂ ಲೇಟೇ ಆಗಿಬಿಡುತ್ತೆ. ಫಸ್ಟ್ ನಾನು ಎದ್ದು ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿ ನನ್ನ ರೂಮ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ತಿಂಡಿ ರೆಡಿ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಅಮ್ಮ ಅಡುಗೆಗೆ ರೆಡಿ ಮಾಡ್ಕೊತಿದ್ರು. ಹೋಗೋದು ಹೇಗಿದ್ರು ಲೇಟ್ ಆಗುತ್ತಲ್ಲ, ಸರಿ ಇನ್ನು ಊಟ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಪಾಪುಗೆ ಈ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡೆ. ಇದು ಆಲ್ಮೋಸ್ಟ್ 2 ಮಂತ್ ಇದ್ದಾಗೇನು ಗಣೇಶ ಹಬ್ಬಕ್ಕೆ ಹಾಕೋಣ ಅಂತ ತರಿಸಿದ್ದೆ. ಬಟ್ ಇವಾಗೂ ಇವ್ನಿಗೆ ಆಗ್ತಾ ಇದೆ. ಹೇಗಿದ್ರು ಟೆಂಪಲ್ಗೆ ಹೋಗ್ತಿದ್ವಲ್ಲ, ಇದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಇದನ್ನು ಸ್ವಲ್ಪ ಐರನ್ ಮಾಡಿ ಹಾಕಬೇಕು. ಸೊ ನಾವು ಇದೇ ಟೆಂಪಲ್ಗೆ ಹೋಗ್ತಾ ಇರೋದು, ಭೂವರಹನಾಥ ಸ್ವಾಮಿ ಟೆಂಪಲ್. ಇದೇ ಟೆಂಪಲ್ಗೆ ಹೋಗ್ತಾ ಇರೋದು. ಆಲ್ರೆಡಿ ಟೈಮ್ ಆಗಿ ಹೋಗಿದೆ. ಜಸ್ಟ್ ಇವಾಗ 2 o'clock ಹತ್ತಿರ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ರೆಡಿ ಆಗಬೇಕು, ಟೈಮ್ ಆಗಿದೆ. ಇದೆಲ್ಲ ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು. ಲೈಕ್ ಈವ್ನಿಂಗ್ ಆಗಿಬಿಟ್ರೆ ಸ್ವೆಟರು ಮತ್ತು ಒಂದು ಪೇರ್ ಆಫ್ ಬಟ್ಟೆ, ಟೋಪಿ. ಸೊ ಇದೆಲ್ಲ ಈ ಡೈಪರ್ ಬ್ಯಾಗಲ್ಲಿ ಹಾಕ್ಕೊತೀನಿ. ಮನೆಯಿಂದ ದೇವಸ್ಥಾನಕ್ಕೆ 1.5 hour ಜರ್ನಿ ಆಗುತ್ತೆ. ಹೋಗೋಷ್ಟರಲ್ಲಿ 4 ಗಂಟೆ ಆಗಿಬಿಟ್ಟಿತ್ತು. ಅಮ್ಮ ಮತ್ತು ಅಣ್ಣ ಲಾಸ್ಟ್ ಟೈಮ್ ಬಂದಿದ್ರು, ಅಂದರೆ 5 ವರ್ಷದ ಹಿಂದೆ ಬಂದಿದ್ರು. ಅವಾಗದಕ್ಕೂ ಇವಾಗಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾಯಿದ್ರು. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಥರ ಎಲ್ಲ ಮುಂಚೆ ಇರಲಿಲ್ವಂತೆ. ಈ ದೇವ್ರು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಅವ್ರ ಕೈಯಲ್ಲಿ ಕವರ್ ನೋಡ್ತಿದ್ರಿ ಅಲ್ವಾ, ಸೊ ಅದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಇಲ್ಲಿರೋವಂಥ ಮಣ್ಣನ್ನು ತಗೊಂಡು ದೇವಸ್ಥಾನ ಸುತ್ತ 11 ಪ್ರದಕ್ಷಿಣೆ ಹಾಕಿ ಇಲ್ಲೇ ಪೂಜೆ ಮಾಡ್ತಾರೆ. ಸೊ ಈ ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗಿ ಕೆಲಸ ಏನು ಅಂದ್ಕೊಂಡಿರ್ತೀವಿ ಅದು ಆಗೋವರೆಗೂ ಪೂಜೆ ಮಾಡಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಮ್ಮ ಮತ್ತು ಅಣ್ಣ ತುಂಬ ವರ್ಷದಿಂದ ಬಂದಿದ್ರು ಅಂತ ಹೇಳಿದ್ನಲ್ವ, ಸೊ ಅವಾಗ ಈ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರು. ನಾವೇ ಮಣ್ಣನ್ನು ತೊಗೊಂಡು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಮಣ್ಣನ್ನು ಮನೆಗೆ ತೊಗೊಂಡು ಹೋಗ್ತಾಯಿದ್ವಿ. ಆದರೆ ಇವಾಗೆಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಸೊ ಇಲ್ಲೇ ಒಟ್ಟಿಗೆ ಎಲ್ಲರನ್ನು ಕೂರಿಸಿ ಮಣ್ಣನ್ನು ಪೂಜೆ ಮಾಡಿಕೊಡ್ತಾರೆ. ಪ್ರತಿದಿನವೂ ಇಷ್ಟು ರಶ್ ಇರುತ್ತೋ ಅಥವಾ ನಾವು ಹೋಗಿದ್ದೇನೆ ಇಷ್ಟು ರಶ್ ಇತ್ತು ಅಂತ ಗೊತ್ತಿಲ್ಲ. ಬಟ್ ಆದರೆ ತುಂಬ ಜನ ಇದ್ರು ದೇವಸ್ಥಾನದಲ್ಲಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈ ದೇವ್ರ ದರ್ಶನ ಮಾಡಿದ್ಮೇಲಂತೂ ನನಗೇನೋ ಒಂಥರ ಪಾಸಿಟಿವ್ ವೈಬ್ ಬಂದಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಎಷ್ಟೊಂದು ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಕಟ್ಟಿ ಹೋಗಿದ್ದಾರೆ. ಸೊ ಇದೆಲ್ಲ ಹರಕೆ, ನಾವೇನು ಅಂದ್ಕೊಂಡಿರ್ತೀವೋ ಅದಾಗಲಿ ಅಂತ ಹೇಳಿಬಿಟ್ಟು ಈ ಥರ ಕಲ್ಲು ಕಟ್ಬಿಟ್ಟು ಹೋಗ್ತಾರೆ. ಇನ್ನೂ ಈ ದೇವಸ್ಥಾನನ ಕಟ್ತಾನೇ ಇದ್ರು. ಇಲ್ಲಿ ಗೋಶಾಲೆ ಕೂಡ ಇದೆ, ಅಲ್ಲಿ ಕಾಣಿಸ್ತಿದೆಯಾ ನೋಡಿ. ನಾವು ಅಲ್ಲಿಗೆ ಹೋಗಲಿಲ್ಲ, ಬಟ್ ಆದರೆ ಅಲ್ಲಿ ಗೋಶಾಲೆ ಇದೆ. ಮತ್ತು ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ. 5 ಗಂಟೆ 5:15 ಆಗಿತ್ತೇನೋ. ಸೊ ಇನ್ನೂ ಕೂಡ ಪ್ರಸಾದನ ಕೊಡ್ತಾಯಿದ್ರು. ನಾವು ಅದಕ್ಕೆ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂಥೇಳಿ ಸ್ವಲ್ಪ ತಿಂದು, ಮತ್ತು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿಬಿಟ್ಟು ಮಾರ್ತಾಯಿದ್ರು. ಇದಂತೂ ತುಂಬಾ ರುಚಿಯಾಗಿತ್ತು. ಇಲ್ಲಿ 3 ಥರದ ಬೆಲ್ಲ ಏನೋ ಮಾರ್ತಾಯಿದ್ರು. ಸಕ್ಕ ಸ್ವೀಟ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. 3 ಕೂಡ ಬೇರೆ ಬೇರೆ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರು. ಮತ್ತು ಮೇಲ್ಕೋಟೆ ಪುಳಿಯೋಗರೆ ಅಂತಲೂ ಮಾರ್ತಾಯಿದ್ರು. ನಾವೇನದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಮನೆಗೆ ಹೊರಡೋಷ್ಟರಲ್ಲಿ 6 ಗಂಟೆ 6:15 ಆಗಿಬಿಟ್ಟಿತ್ತು. ಎಸ್ ಹಾಯ್, ಮತ್ತೆ ನನ್ನ ಮನೆಗೆ ಬಂದೆ. 8 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಮನೆಗೆ ಬಂದಾಗ. ಬಂದು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿದು ರಿಲ್ಯಾಕ್ಸ್ ಆದ್ವಿ ಎಲ್ಲರೂ. ನನ್ನ ಮಗನಿಗೆ ನೈಟ್ ಟೈಮ್ ಕರ್ಕೊಂಡೋಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಸೊ ಅವನಿಗೆ ಡೇ ಟೈಮಲ್ಲಿ ಟ್ರಾವೆಲ್ ಮಾಡೋದಾದರೆ ನನ್ನ ಮಗನಿಗೆ ಇಷ್ಟ, ನೈಟ್ ಟೈಮ್ ಇಷ್ಟ ಇಲ್ಲ. ಸೊ ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.